ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಮಾತಿನ ಯುದ್ಧ ತೀವ್ರಗೊಂಡಿದೆ. ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ನೀಡಿದ್ದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಇದು ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಇದೀಗ ಎಡೆ ಮಾಡಿಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಿಸಲಾಗಿದೆ ಎಂಬ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆಲ್ಲ ಹಾಗೆಲ್ಲ ಮಾಟ ಮಂತ್ರ ಮಾಡಿಸೋದಾದ್ರೆ ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಅವರೇ ಅಲ್ವೇ ಸಿಎಂ ಜೊತೆ ಇರುವವರು ಹಾಗೂ ಅಷ್ಟು ಧೈರ್ಯ ಇರುವವರು ಎಂದರು. ಇಷ್ಟಕ್ಕೆ ಸುಮ್ಮನಾಗದ ಬಾಲಕೃಷ್ಣ ರಾಜಣ್ಣ ಅವರ ಈ ಬಗ್ಗೆ ಗಂಭೀರವಾಗಿ ಹೇಳಿರ್ಲಿಕ್ಕಿಲ್ಲ ಎಂದು ಸಮಜಾಯಿಷಿ ನೀಡಿದ್ದಾರೆ. ಇಂತಹ ಮಾಟ ಮಂತ್ರದ ಮೂಲಕ ಅಧಿಕಾರ ಪಡೆಯುವ ಕಾಲ ಹೋಯಿತು. ಇಂದಿನ ರಾಜಕೀಯದಲ್ಲಿ ಜನಮತ, ಅಭಿವೃದ್ಧಿ ಕಾರ್ಯಗಳು ಹಾಗೂ ಆಡಳಿತದ ಕಾರ್ಯಕ್ಷಮತೆ ಮುಖ್ಯವಾದ ಅಂಶಗಳಾಗಿವೆ. ಮಾಟ ಮಂತ್ರದಂತಹ ವಿಚಾರಗಳು ಜನರಲ್ಲಿ ಭಯ ಅಥವಾ ಅಂಧಶ್ರದ್ಧೆ ಹುಟ್ಟಿಸಲು ಮಾತ್ರ ಉಪಯೋಗವಾಗುತ್ತವೆ ಎಂದಿದ್ದಾರೆ. ಈಗ ಯಾವ ಮಾಟ ಮಂತ್ರನೂ ನಡೆಯಲ್ಲ. ಸಿದ್ದರಾಮಯ್ಯ ರಾಜಕೀಯವಾಗಿ ಸಕ್ರಿಯವಾಗಿ ಇದ್ದಾರೆ. ನಮಗೇನು ಆಕ್ಟಿವ್ ಆಗಿಲ್ಲ ಅಂತ ಕಾಣಿಸ್ತಾ ಇಲ್ಲ. ನಾವು ಕೂಡ ಸಿಎಂ ಆಪ್ತರೆ, ನಮ್ಮನ್ನು ಯಾಕೆ ದೂರ ಮಾಡ್ತೀರಾ? ಸಿಎಂ ಆಪ್ತತೆಯಿಂದ ನಮ್ಮನ್ನು ದೂರ ಮಾಡಬೇಡಿ ಎಂದರು. ವಯೋಸಹಜವಾಗಿ ಕೆಲವೊಂದು ಸಮಸ್ಯೆಗಳು ಇರುತ್ತವೆ. ಆಡಳಿತ ಚುರುಕಾಗಿ ನಡೆಸುವ ಶಕ್ತಿಯಂತೂ ಸಿಎಂ ಅವರಿಗಿದೆ ಎಂದು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮಾಗಡಿ ಬಾಲಕೃಷ್ಣ ಬ್ಯಾಟಿಂಗ್ ಮಾಡಿದ್ರು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.